ನ್ಯಾಯಯುತವಾದ ಸಮಾಜ ಮತ್ತು ನಮ್ಮ ಧ್ಯೇಯ. ಮಾಧ್ಯಮ ಮಿತ್ರರೇ, ಈ ಸುದ್ದಿಯನ್ನು ನೀವು ಹರಡೋದ್ರಿಂದ ನಿಮಗೂ ಒಂದು ದೊಡ್ಡವಾದಂತ ಗೌರವ ಸಲ್ಲಿಸುವಂತ ನಾವು ಕೆಲಸ ಮಾಡ್ತೀವಿ. ನೀವು ಕೂಡ ನಮ್ಗೆ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀವಿ. ವಿಷಯಗಳು ನಮ್ಗೆ ಗೊತ್ತಿರಂಗಿಲ್ರಿ. ನೀವು ಮಾಧ್ಯಮ ಮಿತ್ರರಿಗೆ ಪ್ರತಿಯೊಂದು ಹಳ್ಳಿಯಿಂದ ವಿಷಯಗಳು ಗೊತ್ತಿರ್ತಾವ, ಎಲ್ಲಾ ಹೆಣ್ಮಕ್ಳಿಗೆ ಆದಂತ ಅನ್ಯಾಯಗಳ ಬಗ್ಗೆ ಗೊತ್ತಿರ್ತಾವ, ಮಕ್ಕಳದ ವಿಷಯ ಬಗ್ಗೆನೂ ಗೊತ್ತಿರ್ತಾವ, ಪೋಸ್ಕೋ ಕೇಸ್ ಎಲ್ಲ ಆಗ್ತಿರ್ತಾವ, ಅದ್ರ ಬಗ್ಗೆನೂ ಬಾಲ್ಯ ವಿವಾಹ ಬಗ್ಗೆನೂ ನಿಮ್ಗೆ ಗೊತ್ತಿರ್ತಾವ. ಅದ್ ನಮ್ಗೆಲ್ಲ ಗಮನಕ್ಕಿಲ್ಲ. ನಿಮ್ ಗಮನಕ್ಕಿದ್ರೆ ನಮಗೂ ಹೇಳ್ರಿ, ನೀವು ಕೂಡ ಬನ್ರಿ ಅವತ್ತು ಎಲ್ಲರ ಕಾರ್ಯಕ್ರಮ. ಅದೇ ಅರ್ಥ ಆಯ್ತು. ಶಿಬಿರಗಳನ್ನ ಹಿಂದಿನ ದಿನಮಾನದಲ್ಲಿ ನಾವು ಶಿಬಿರಗಳಾಗ್ಲಿ, ಆಮೇಲೆ ಮಹಿಳಾ ಜಾಗೃತಿ ಮೂಡಿಸುವಂತ ಕೆಲಸಗಳಾಗ್ಲಿ ಮಾಡ್ತಾ ಇದೀವಿ ಪ್ರತಿಯೊಂದು ಹಳ್ಳಿಗೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಭರವಸೆಯ ಬೆಳಕು ಫೌಂಡೇಶನ್ ವತಿಯಿಂದ ಮಾರ್ಚ್ 31ರಂದು ವಿಶ್ವ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಅಥಣಿ ತಾಲೂಕಿನ ಸಹಸ್ರ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಮಾತನಾಡಿದ ಭರವಸೆ ಬೆಳಕು ಫೌಂಡೇಶನ್ನ ಅಧ್ಯಕ್ಷರಾದ ರೂಪಾ ಕಾಂಬಳೆಯವರು, ನಮ್ಮ ಸಂಸ್ಥೆಯು ಈಗಾಗಲೇ 100 ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲು ಹಲವಾರು ರೀತಿಯ ತರಬೇತಿಗಳನ್ನು ನೀಡಿ ಸ್ವಂತ ಉದ್ಯಮವನ್ನ ಪ್ರಾರಂಭಿಸಿದ್ದಾರೆ. ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಇರುವ ಕೀಳರಿಮೆಯನ್ನ ನಮ್ಮ ಸಂಸ್ಥೆಯು ತೊಡೆದು ಹಾಕುತ್ತಿದೆ. ಬಾಲ್ಯ ವಿವಾಹ ತಡೆದು ಉತ್ತಮ ಬದುಕು ನೀಡುತ್ತಿದೆ. ಈ ಹಿನ್ನೆಲೆ ಮಾರ್ಚ್ 31ರಂದು ಸುಕ್ಷೇತ್ರ ಗಚ್ಚಿನ ಮಠದ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭಾಗವಹಿಸಲಿದ್ದಾರೆ. ಇದರ ಜೊತೆಗೆ ತಾಲೂಕಿನ ಸಮಸ್ತ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಕಾದಂಬರಿ ಅಕ್ಕೋಳ, ರಾಣಿ ಬಡಿಗೇರ, ಸವಿತಾ ಕಾಂಬಳೆ, ವೈಶಾಲಿ ಮೆಲ್ಗಡೆ, ಗೀತಾ ಮಡ್ಡಿ, ಭಾರತಿ ಬಿಜಾಪುರೆ ಉಪಸ್ಥಿತರಿದ್ದರು. ಕುಶಪ್ಪ ಕಾಂಬಳೆ, ಅಥಣಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ನಮ್ಮ ಭರವಸೆ ಬೆಳಕು ಫೌಂಡೇಶನ್ ವತಿಯಿಂದ ನಮ್ಮ ಅಥಣಿ ತಾಲೂಕಾದ್ಯಂತ ಪ್ರತಿಯೊಂದು ಹಳ್ಳಿಗಳಿಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ನಾವು ಒಂದು ಶಿಬಿರಗಳನ್ನ ಹಮ್ಮಿಕೊಳ್ತಾ ಇದೀವಿ. ಹೆಣ್ಮಕ್ಳಿಗೋಸ್ಕರ ಬಾಲ್ಯ ವಿವಾಹ ತಡೆಗಟ್ಟುವಿಕೆ, ಮಕ್ಕಳ ಕಳ್ಳ ಸಾಗಾಣಿಕೆ, ಮಕ್ಕಳ ಸುರಕ್ಷತೆ ಬಗ್ಗೆ, ಮಕ್ಕಳ ಶಿಕ್ಷಣ ಬಗ್ಗೆ, ಮತ್ತೆ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ಬಗ್ಗೆ ಎಲ್ಲ ನಾವು ಕಾವಲು ಸಮಿತಿ ಅಂತ ರಚನೆ ಮಾಡಿದ್ದಾರೆ. ಶಿಶು ಅಭಿವೃದ್ಧಿ ಅಧಿಕಾರಿಗಳು ಕಾವಲು ಸಮಿತಿ ಅಂತ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸಂಸ್ಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಸದಸ್ಯರನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರ ಮೂಲಕ ಮತ್ತೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಅಧ್ಯಕ್ಷರು ಅವರು ಕೂಡ, ಮತ್ತೆ ಪೊಲೀಸ್ ಸಿಬ್ಬಂದಿ ಕೂಡ, ಆಮೇಲೆ ಇದು ಕನ್ನಡ ಶಾಲೆ ಮುಖ್ಯೋಪಾಧ್ಯಾಯರು, ನಾವೆಲ್ಲರೂ ಕೂಡ್ಕೊಂಡು ಅದನ್ನ ಕಾವಲು ಸಮಿತಿಯ ಸದಸ್ಯತ್ವದಲ್ಲಿ ನಾವು ಎಲ್ಲಾ ಕಾರ್ಯಕ್ರಮಗಳ ಮಾಡಿಕೊಂಡು ಜಾಗೃತಿ ಮೂಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ.